ಸೇಫ್ ಅಸೆಟ್ ಫಾರ್ಮುಲಾ ಉಲ್ಟಾ ಆಗಿದ್ದೇಕೆ? ಬಿಕ್ಕಟ್ಟಿನ ನಡುವೆ ಬಂಗಾರಕ್ಕೆ ಪೆಟ್ಟು. ಸ್ನೇಹಿತರೆ, ಮಿಡಲ್ ಈಸ್ಟ್ ನಲ್ಲಿ ಭೀಕರ ಯುದ್ಧ ನಡೀತಾ ಇದ್ರು ಕೂಡ ಚಿನ್ನದ ರೇಟ್ ಮಾತ್ರ ಡಬಾರ್ ಅಂತ ಬೀಳ್ತಾ ಇದೆ. ಯಾಕೆ? ಸಾಮಾನ್ಯವಾಗಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಂದು ಗುಂಡು ಹಾರಿದ್ರು ಕೂಡ, ಯುದ್ಧ ನಡೆದ್ರು ಕೂಡ ಮೊದಲು ಏರೋದೇ ಚಿನ್ನದ ರೇಟ್ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಅದು ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ತರ ಆಗಿ ಹೋಗಿತ್ತು. ಯಾಕೆ ಅಂದ್ರೆ ಯುದ್ಧದ ಟೈಮ್ ನಲ್ಲಿ ಎಲ್ಲಕ್ಕಿಂತ ಸೇಫ್ ಅಂದ್ರೆ ಅದು ಬಂಗಾರ. ಆದ್ರೆ ಮಿಡಲ್ ಈಸ್ಟ್ ನಲ್ಲಿ ಇಂಥ ಭೀಕರ ಯುದ್ಧ ನಡೀತಾ ಇದ್ರು ಕೂಡ ಚಿನ್ನದ ರೇಟ್ ಏರೋದಿರ್ಲಿ, ಬದಲಿಗೆ ಒಂದು ವಾರದಲ್ಲಿ 10% ಬಿದ್ದು ಹೋಯ್ತಲ್ಲ, ಗ್ರಾಮ್ಗೆ ₹1,000 ಕಮ್ಮಿ ಆಯ್ತಲ್ಲ. ಹಾಗಿದ್ರೆ ಯಾಕೆ ಹೀಗಾಗ್ತಾ ಇದೆ? ಯುದ್ಧದ ಟೈಮ್ ನಲ್ಲೂ ಚಿನ್ನ ಯಾಕೆ ಬೀಳ್ತಾ ಇದೆ? ಬಂಗಾರದ ಮೇಲೆ ದುಡ್ಡು ಹಾಕ್ತಿದ್ದ ಜಾಗತಿಕ ಕುಬೇರಲ್ಲ ಈಗ ದಿಢೀರನೆ ಅಮೆರಿಕದ ಬ್ಯಾಂಕ್ಗಳ ಕಡೆಗೆ ಮುಖ ಮಾಡಿದ್ದೇಕೆ? ಈ ಕುಸಿತ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಈ ರೇಟ್ ಇನ್ನು ಎಷ್ಟಕ್ಕೆ ಇಳಿಯತ್ತೆ? ಚಿನ್ನದ ಮಾರುಕಟ್ಟೆಯಲ್ಲಿ ನಡೀತಾ ಇರೋ ಅಸಲಿ ಆಟ ಏನು? ಹೂಡಿಕೆದಾರರು ಸುಮ್ಮನೆ ದುಡ್ಡು ಕಳ್ಕೊಳ್ತಿದಾರಾ ಚಿನ್ನ ಬೆಳ್ಳಿ ಅಂತ? ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ನೀವು ನೋಡ್ತಾ ಲೆಕ್ಕಾಚಾರ ಉಲ್ಟಾ ಹೊಡೆದಿದ್ದೆಲ್ಲಿ? ಸ್ನೇಹಿತರೆ, ಮೊದಲು ಬಂಗಾರದ ಮಾರ್ಕೆಟ್ ನಲ್ಲಿ ಈಗ ಆಗ್ತಿರೋದೇನು ಅನ್ನೋದನ್ನ ಪಕ್ಕಾ ನಂಬರ್ ಸಮೇತ ನೋಡೋಣ. ಮಾರ್ಚ್ 4ನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಔನ್ಸ್ ಚಿನ್ನದ ಬೆಲೆ $5,120 ಇತ್ತು. ಆದ್ರೆ ಕೇವಲ 15 ದಿನಗಳಲ್ಲಿ ಅಂದ್ರೆ ಮಾರ್ಚ್ 20ರ ಹೊತ್ತಿಗೆ $4,563 ಬಂದು ಬಿದ್ದಿದೆ. ಅಂದ್ರೆ ಬರೋಬ್ಬರಿ $557 ನಷ್ಟು ಭಾರಿ ಕುಸಿತ. ಶೇಕಡವಾರು ಲೆಕ್ಕದಲ್ಲಿ 10.9% ನಷ್ಟು ಪತನ ಕಂಡಿದೆ. ನಮ್ಮ ಭಾರತದ ಮಾರ್ಕೆಟ್ ನಲ್ಲೂ ಮಾರ್ಚ್ 2ನೇ ತಾರೀಕು $1,67,000 ಇದ್ದ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ ಮಾರ್ಚ್ 20ರ ಹೊತ್ತಿಗೆ $1,47,000 ಬಂದು ನಿಂತಿದೆ. ಅಂದ್ರೆ ಬರೋಬ್ಬರಿ $20,000 ಅಷ್ಟು ಕಮ್ಮಿ ಆಗಿದೆ. ಇದನ್ನ ನಾವು ಇತಿಹಾಸಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಈ ಕುಸಿತ ಎಷ್ಟು ಶಾಕಿಂಗ್ ಅಂತ ನಿಮಗೆ ಅರ್ಥ ಆಗುತ್ತೆ. ಅಕ್ಟೋಬರ್ 2023ರಲ್ಲಿ ಗಾಜಾ ಯುದ್ಧ ಶುರುವಾದಾಗ ಕೇವಲ ಒಂದೇ ವಾರದಲ್ಲಿ ಚಿನ್ನದ ಬೆಲೆ 5.2% ರೈಸ್ ಆಗಿತ್ತು. ಗಾಜಾ ಸಣ್ಣದೊಂದು ಪಟ್ಟಿ ಅದು. ಆ ಯುದ್ಧಕ್ಕೆ ಔನ್ಸ್ಗೆ $1,000 ನಷ್ಟು ಜಾಸ್ತಿ ಆಗಿತ್ತು. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ್ಲೂ ಅಷ್ಟೇ ಬಂಗಾರದ ಬೆಲೆ 4% ಜಂಪ್ ಆಗಿತ್ತು. ಆದ್ರೆ ಈ ಬಾರಿ ಇಡೀ ಜಗತ್ತಿನ ಆರ್ಥಿಕತೆ ಅಲುಗಾಡಿಸ್ತಾ ಇರೋ ತೈಲ ಮತ್ತು ಗ್ಯಾಸ್ ಮೇಲೆ ಕಂಡು ಕೇಳರಿಯದ ಪೆಟ್ಟನ್ನ ಕೊಡ್ತಿರೋ ಯುದ್ಧ ನಡೀತಿರೋ ಟೈಮ್ನಲ್ಲೂ ಕೂಡ, ಆರ್ಥಿಕತೆ ಅಲುಗಾಡ್ತಿರೋ ಟೈಮ್ನಲ್ಲೂ ಕೂಡ ಚಿನ್ನ ಬೆಳ್ಳಿ ಉಲ್ಟಾ ಹೊಡಿತಾ ಇದೆ. ಹಣಕಾಸು ತಜ್ಞರ ಪ್ರಕಾರ ಈಗ ಹೂಡಿಕೆದಾರರು ಚಿನ್ನದ ಮೇಲೆ ಮುಗಿ ಬೀಳೋ ಬದಲು ಅಮೆರಿಕನ್ ಡಾಲರ್ ಮತ್ತು ಕ್ಯಾಶ್ ಗಾಗಿ ಓಡ್ತಾ ಇದ್ದಾರೆ. ಹಾಗಿದ್ರೆ ಈ ಡಾಲರ್ಗೂ ಚಿನ್ನಕ್ಕೂ ಏನ್ ಗುದ್ದಾಟ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಫುಲ್ ಈಗ ಚಿನ್ನದ ರೇಟ್ ಪಾತಾಳಕ್ಕೆ ತಳ್ಳಿದ ಅಮೆರಿಕನ್ ಡಾಲರ್. ಸ್ನೇಹಿತರೆ, ಅಮೆರಿಕನ್ ಡಾಲರ್ ಮತ್ತು ಚಿನ್ನದು ಅಕ್ಷರಶಃ ಹಾವು ಮುಂಗುಸಿ ಆಟ. ಗ್ಲೋಬಲ್ ಮಾರ್ಕೆಟ್ ನಲ್ಲಿ US ಡಾಲರ್ ಇಂಡೆಕ್ಸ್ DXY ಅನ್ನೋ ಒಂದು ಅಳತೆಗೋಲಿದೆ. ಅಂದ್ರೆ ಜಗತ್ತಿನ ಪ್ರಮುಖ 6 ಕರೆನ್ಸಿಗಳ ಮುಂದೆ ಅಮೆರಿಕನ್ ಡಾಲರ್ ಎಷ್ಟು ಬಲವಾಗಿದೆ ಅಂತ ಅಳೆಯೋ ಮಾಪನ. ಈಗಿನ ಡೇಟಾ ಪ್ರಕಾರ ಈ ಇಂಡೆಕ್ಸ್ 100ರ ಗಡಿ ದಾಟ್ಬಿಟ್ಟು ಹೋಗಿದೆ. ಕಳೆದ 10 ತಿಂಗಳಲ್ಲೇ ಅತಿ ಗರಿಷ್ಠ ಮಟ್ಟ. ಕೇವಲ ಮಾರ್ಚ್ ತಿಂಗಳಲ್ಲೇ ಡಾಲರ್ %2 ಸ್ಟ್ರಾಂಗ್ ಆಗಿದೆ. ಯುದ್ಧ ನಡೀತಿರೋ ಟೈಮ್ನಲ್ಲಿ ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೋ ಆಗ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಚಿನ್ನ ಖರೀದಿ ಮಾಡೋದು ದುಬಾರಿ ಆಗ್ಬಿಡುತ್ತೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನವನ್ನ ಡಾಲರ್ನಲ್ಲೇ ಖರೀದಿ ಮಾಡಬೇಕು. ಉದಾಹರಣೆಗೆ ಡಾಲರ್ ಸ್ಟ್ರಾಂಗ್ ಆದಾಗ ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತಲ್ವಾ, ಆಗ ಅದೇ ಪ್ರಮಾಣದ ಚಿನ್ನ ಕೊಳ್ಳೋಕೆ ನಾವು ಹೆಚ್ಚು ರೂಪಾಯಿ ಕೊಡಬೇಕಾಗುತ್ತಲ್ವಾ. ಇದರಿಂದ ಆಟೋಮ್ಯಾಟಿಕಲಿ ಭಾರತ, ಚೀನಾ, ಯುರೋಪ್ ನಂತಹ ರಾಷ್ಟ್ರಗಳಲ್ಲಿ ಚಿನ್ನದ ಡಿಮಾಂಡ್ ಸ್ವಲ್ಪ ಡೌನ್ ಆಗುತ್ತೆ. ಇದು ಬಂಗಾರದ ಬೆಲೆ ಇಳಿಯೋಕೆ ಮೊದಲನೇ ಮೇನ್ ರೀಸನ್. ಸ್ನೇಹಿತರೆ, ಇದರಲ್ಲಿ ಮುಂದುವರಿಯೋಕೆ ಮುನ್ನ ಚಿನ್ನ ಬೆಳ್ಳಿಗಿಂತಲೂ ಮನುಷ್ಯನ ಆರೋಗ್ಯ ಮತ್ತು ಜೀವನ. ಸೊ ಏನ್ ಮಾಡ್ಬೇಕು? ಅದಕ್ಕೆ ನಾವು ತುಂಬಾ ಏನ್ ಮಾಡೋಕ್ಕಾಗಲ್ಲ. ಒಳ್ಳೆ ಜೀವನ ಶೈಲಿಯನ್ನ ರೂಢಿಸ್ಕೊಂಡು ಹೆಲ್ದಿ ಆಗಿರೋ ಪ್ರಯತ್ನ ಪಡಬೇಕು. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಅಪ್ಪಿತಪ್ಪೇನಾದ್ರು ಹುಷಾರ್ ತಪ್ಪಿದ್ರೆ ಹಾಸ್ಪಿಟಲ್ ಬಿಲ್ ನಮ್ಮನ್ನ ದಿವಾಳಿ ಮಾಡಬಾರ್ದು ಅಂತ ಹೇಳಿದ್ರೆ ತಿಂಗಳಿಗೆ $500-600 ಸ್ನೇಹಿತರೆ, ಅಂದ್ರೆ ವರ್ಷಕ್ಕೊಂದು $6,000 $10 ಲಕ್ಷ ಕವರೇಜ್ ಕೊಡುವಂತಹ ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸಬಹುದು. ಅವಾಗ ಹುಷಾರ್ ತಪ್ಪಿ ಹಾಸ್ಪಿಟಲ್ ಸೇರೋ ಪರಿಸ್ಥಿತಿ ಬಂತು ಅಂದ್ರೆ, ಅಪಘಾತ ಆಯ್ತು ಅಂತ ಹೇಳಿದ್ರೆ ಹಾಸ್ಪಿಟಲ್ ಬಿಲ್ ನಿಮ್ಮ ಫ್ಯಾಮಿಲಿಯನ್ನ ದಿವಾಳಿ ಮಾಡಲ್ಲ. ಯಾಕಂದ್ರೆ ಅಪ್ ಟು $10 lakh ತನಕ ನಿಮಗೆ ಇನ್ಶೂರೆನ್ಸ್ ನ ಕವರೇಜ್ ಇರುತ್ತೆ. ಇನ್ಶೂರೆನ್ಸ್ ಕಂಪನಿ ಅದನ್ನ ಪೇ ಮಾಡುತ್ತೆ. ಜೊತೆಗೆ ದುಡಿತಾ ಇರೋ ಪ್ರತಿಯೊಬ್ಬ ವ್ಯಕ್ತಿ ಫ್ಯಾಮಿಲಿಗೋಸ್ಕರ ಮಾಡಿಸಬೇಕಾಗಿರೋದು ಟರ್ಮ್ ಇನ್ಶೂರೆನ್ಸ್. $400-500 $1,00,00,000 ಕವರೇಜ್ ಇರೋ ಟರ್ಮ್ ಪ್ಯೂರ್ ಪ್ಲಾನ್ ಗಳಿದಾವೆ. ಅವಾಗ ಏನಾಗುತ್ತೆ, ಅಪ್ಪಿತಪ್ಪಿ ಫ್ಯಾಮಿಲಿ ದುಡಿಯೋ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಆ ಅಮೌಂಟ್ ಲಂಸಮ್ ಆಗಿ ಫ್ಯಾಮಿಲಿಗೆ ಸಿಗುತ್ತೆ. ಅವರ ಆರ್ಥಿಕವಾಗಿ ಅವರ ಜೀವನ ಸೆಕ್ಯೂರ್ ಆಗಿರುತ್ತೆ. ಈಗ GST 2ಕ್ಕೂ 0 ಆಗಿದೆ ಟರ್ಮ್ ಅಂಡ್ ಹೆಲ್ತ್ಗೆ. ಜೊತೆಗೆ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ. ಯಾರೆಲ್ಲ ಇನ್ನೂ ಮಾಡಿಸೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನ ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನೀಗ ಮತ್ತೆ ಕಂಟಿನ್ಯೂ ಮಾಡೋಣ ಸ್ಟೋರಿಯಲ್ಲಿ. ಬಡ್ಡಿ ಇಲ್ಲದ ಬಂಗಾರ, ದುಡ್ಡು ತರೋ ಅಮೆರಿಕನ್ ಬಾಂಡ್. ಎಸ್, ನೆಕ್ಸ್ಟ್ ಪಾಯಿಂಟ್, ಹೂಡಿಕೆದಾರರ ಕ್ಯಾಶ್ ಈಸ್ ಕಿಂಗ್ ಅನ್ನೋ ಮೈಂಡ್ ಸೆಟ್. ಜೊತೆಗೆ ಅಮೆರಿಕದ ಟ್ರೆಜರಿ ಬಾಂಡ್ಗಳು. ಇದನ್ನ ಬಹಳ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀವಿ ನಾವು ನಿಮಗೀಗ. ಚಿನ್ನ ಅನ್ನೋದು ಒಂದು ನಾನ್ ಈಲ್ಡಿಂಗ್ ಅಸೆಟ್. ಅಂದ್ರೆ ನೀವು 1 kg ಚಿನ್ನವನ್ನ ತಂದು ನಿಮ್ಮ ಲಾಕರ್ನಲ್ಲಿ 10 ವರ್ಷ ಇಟ್ಟರು ಅದು 1 kgನೇ ಇರುತ್ತೆ. ಚಿನ್ನ 1 kg 100 ಗ್ರಾಮ್ 1 kg 100 ಗ್ರಾಮ್ ಅಂತ ಹೇಳಿ ಗ್ಯಾರಂಟಿಡ್ ಆಗಿ ಅದರ ತೂಕ ಜಾಸ್ತಿ ಆಗ್ತಾ ಹೋಗಲ್ಲ. ಅದು ತನ್ನಷ್ಟಕ್ಕೆ ತಾನು ಇಂಟ್ರಿನ್ಸಿಕಲಿ $1 ಕೂಡ ಹುಟ್ಟಿಸಲ್ಲ. ಅದನ್ನ ಮಾರಿದಾಗ ತಗೊಳ್ಳೋರಿದ್ರೆ ಹೆಚ್ಚಿನ ಬೆಲೆಗೆ ಅವಾಗ ಅದಕ್ಕೆ ಬರುತ್ತೆ, ಜಾಸ್ತಿ ಬೆಲೆ ಬರುತ್ತೆ. ಇಲ್ಲ ಗ್ರಾಚಾರಕ್ಕಿಟ್ಟು ನೀವು ಮಾರೋ ಟೈಮ್ನಲ್ಲಿ ಚಿನ್ನದ ರೇಟ್ ಬಿದ್ದಿತ್ತು ಅಂದ್ರೆ ಲಾಸ್ಗೂ ಮಾರಬೇಕಾಗುತ್ತೆ. ಎಕ್ಸ್ಟ್ರಾ ಗೋಲ್ಡ್ ಅನ್ನ ಹುಟ್ಟಿಸಿರಲ್ಲ ಆ ಗೋಲ್ಡ್. ಆದ್ರೆ ಅಮೆರಿಕದ ಬಾಂಡ್ ಮೇಲಿನ ಹೂಡಿಕೆ ಹಾಗಲ್ಲ. ಡಾಲರ್ನ ಹುಟ್ಟಿಸುತ್ತೆ. ಅಲ್ಲಿ ಅಮೆರಿಕ ಸರ್ಕಾರದ ಟ್ರೆಜರಿ ಬಾಂಡ್ಗಳ ಮೇಲಿನ ಬಡ್ಡಿ ದರ ಅಂದ್ರೆ ಈಲ್ಡ್ಸ್ ಏರಿಕೆಯಾಗಿದೆ. 10 ವರ್ಷದ ಬಾಂಡ್ಗಳ ಮೇಲಿನ ಈಲ್ಡ್ $4.38% ತಲುಪಿದೆ. 2 ವರ್ಷದ ಬಾಂಡ್ಗಳ ಈಲ್ಡ್ 3.89 ಯುದ್ಧದ ಈ ಟೈಮ್ನಲ್ಲಿ ಇನ್ವೆಸ್ಟರ್ ಸೇಫ್ ಆಗಿರ್ಲಿ ಅಂತ ಚಿನ್ನದ ಮೇಲೆ ಹಣ ಹಾಕೋ ಬದಲು ಅದು ಬೇರೆ ದುಬಾರಿ ಬೆಲೆ ಕೊಡಬೇಕಲ್ಲ, ಅದ್ರ ಬದಲಿಗೆ ಅಮೆರಿಕದ ಮನಿ ಮಾರ್ಕೆಟ್ ಫಂಡ್ಗಳಲ್ಲಿ ಹಾಗೂ ಬಾಂಡ್ಗಳಲ್ಲಿ ಹಣ ಹಾಕ್ತಿದ್ದಾರೆ. ಯಾಕಂದ್ರೆ ದುಡ್ಡು ಸೇಫ್ ಅಂತೂ ಗ್ಯಾರಂಟಿ, ಜೊತೆಗೆ ಖಚಿತವಾಗಿರೋ ಬಡ್ಡಿ ಕೂಡ ಬರುತ್ತೆ. ಡಾಲರ್ನ ಹುಟ್ಟಿಸುತ್ತೆ. ಇಲ್ಲಿ ನಿಮಗೊಂದು ಶಾಕಿಂಗ್ ನಂಬರ್ ಕೊಡ್ತೀವಿ ಕೇಳಿ.
ಅಮೆರಿಕದ ಮನಿ ಮಾರ್ಕೆಟ್ ಫಂಡ್ಗಳಲ್ಲಿ ಈಗ ಬರೋಬ್ಬರಿ $8 ಟ್ರಿಲಿಯನ್ ಹಣ ಹರಿದು ಬಂದಿದೆ. ಅಂದ್ರೆ ಸುಮಾರು $8 ಲಕ್ಷ ಕೋಟಿ. ಇದು ಇತಿಹಾಸದಲ್ಲೇ ಅತಿ ದೊಡ್ಡ ರೆಕಾರ್ಡ್. ಕೇವಲ ಒಂದೇ ವಾರದಲ್ಲಿ $32 ಬಿಲಿಯನ್ ಅಧಿಕ ಹಣ ಈ ಫಂಡ್ಗಳಿಗೆ ಜಮೆ ಆಗಿದೆ. ಅಂದ್ರೆ ಚಿನ್ನದ ಮೇಲಿನ ಮೋಹ ಬಿಟ್ಟು ಜಗತ್ತಿನ ಶ್ರೀಮಂತರೆಲ್ಲ ಕ್ಯಾಶ್ ಮತ್ತು ಬಾಂಡ್ಗಳ ಹಿಂದೆ ಬಿದ್ದಿದ್ದಾರೆ. ನೀವು ಕೇಳ್ಬೋದು 4.8%, ಅದೇನದು ಬಹಳ ದೊಡ್ಡ ರಿಟರ್ನ್ ಅದು. ನಮ್ಮಲ್ಲಿ FD 6%, 7% ಕೊಡ್ತಾರೆ ಅಂತ ನೀವು ಅನ್ಕೋಬಹುದು. ಇದು ರೂಪಾಯಿಲಿ ಕೊಡೋದು. ನಮ್ಮಲ್ಲಿ ಆ ರೂಪಾಯಿನ ಕನ್ವರ್ಟ್ ಮಾಡ್ಕೊಂಡು ಡಾಲರ್ಗೆ ಒಂದು ವರ್ಷ ಬಿಟ್ಟು ಯಾರಾದರೂ ವಿದೇಶಿ ಹೂಡಿಕೆದಾರರು ಭಾರತದಲ್ಲಿ ದುಡ್ಡು ಹಾಕಿದವರು ಕನ್ವರ್ಟ್ ಮಾಡ್ಕೊಂಡು ಒಂದು ವರ್ಷ ಬಿಟ್ಟು ವಾಪಸ್ ಡಾಲರ್ ತೊಗೊಳಕ್ ಹೊರಟಾಗ ರೂಪಾಯಿ 3%, 4% ಡಿಪ್ರಿಷಿಯೇಟ್ ಆಗಿಬಿಟ್ಟಿದ್ರೆ, 4-5% ಡಿಪ್ರಿಷಿಯೇಟ್ ಆಗಿಬಿಟ್ಟಿದ್ರೆ ಆವಾಗ ರಿಯಲ್ ಎಷ್ಟು ಸಿಕ್ತು ಅವರಿಗೆ? ರಿಯಲ್ ಆಗಿ ಎಷ್ಟು ರಿಟರ್ನ್ ಬಂತು? ರಿಯಲ್ ರಿಟರ್ನ್ ಕಾನ್ಸ್ಟೆಂಟ್ ಕರೆನ್ಸಿಯಲ್ಲಿ ಡಾಲರ್ ಟರ್ಮ್ಸ್ನಲ್ಲಿ ಇನ್ನೂ ಕಮ್ಮಿನೇ ಆಯ್ತಲ್ವಾ? 4%ಗಿಂತಲೂ 2-3% ಹೋಗ್ಬಿಡುತ್ತಲ್ವಾ? ಅದು ಡಾಲರ್ನ ಮ್ಯಾಜಿಕ್. ಡಾಲರ್ನಲ್ಲೇ ಹೂಡಿಕೆ ಮಾಡಿದಾಗ ಡಾಲರ್ ಬೆಂಚ್ ಮಾರ್ಕ್ ಆಗಿರೋದ್ರಿಂದ ಅದ್ರಲ್ಲಿ ಬರೋ 4.8% ಅದು ಹಂಗೆ ನೋಡೋಕೆ ಹೋದ್ರೆ ಆ ದುಡ್ಡನ್ನು ಆ ಡಾಲರ್ ತಂದು ಡಿಪ್ರಿಷಿಯೇಟ್ ಆಗಿರೋ ಕರೆನ್ಸಿ ಇರೋ ರಾಷ್ಟ್ರಕ್ಕೆ ತಂದಾಗ ಬೆಲೆ ಜಾಸ್ತಿ ಇರುತ್ತೆ ಆ ಡಾಲರ್ಗೆ. ಬೇರೆ ರಾಷ್ಟ್ರಗಳ ಹಂಗಲ್ಲ, ಡಾಲರ್ ಮುಂದೆ ಡಿಪ್ರಿಷಿಯೇಟ್ ಆಗಿರ್ತಾರೆ ಕರೆನ್ಸಿ ಬೆಲೆ. ಕಚ್ಚಾ ತೈಲದ ಕರಾಳ ಛಾಯೆ, ಬೆಚ್ಚಿ ಬಿದ್ದ ಸೆಂಟ್ರಲ್ ಬ್ಯಾಂಕ್ಗಳು. ಇನ್ನು ಮೂರನೇ ಪ್ರಮುಖ ಕಾರಣ ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್. ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಯುದ್ಧದ ನೇರ ಎಫೆಕ್ಟ್ ತೈಲ ಉತ್ಪಾದನೆ ಮೇಲೆ ಬಿದ್ದಿದೆ. ಸದ್ಯದ ಮಟ್ಟಿಗೆ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $110 ಗಡಿ ದಾಟಿದೆ. ಯುಕ್ರೇನ್ ಯುದ್ಧದ ಬಳಿಕ ತೈಲ ಬೆಲೆ ಇಷ್ಟೊಂದು ಏರಿಕೆ ಕಂಡಿರೋದು ಇದೇ ಮೊದಲು. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ರೇಟ್ ಕಂಟ್ರೋಲ್ ಮಾಡೋಕೆ ಅಮೆರಿಕ ತನ್ನ ಎಮರ್ಜೆನ್ಸಿ ರಿಸರ್ವ್ನಿಂದ 45.2 ಮಿಲಿಯನ್ ಬ್ಯಾರಲ್ ತೈಲವನ್ನ ಆಲ್ರೆಡಿ ಮಾರ್ಕೆಟ್ಗೆ ಬಿಡುಗಡೆ ಮಾಡಿದೆ. ತೈಲ ಬೆಲೆ ಏರಿದ್ರೆ ಏನಾಗುತ್ತೆ? ಇದೊಂದು ಚೈನ್ ರಿಯಾಕ್ಷನ್. ಜಗತ್ತಿನಾದ್ಯಂತ ಟ್ರಾನ್ಸ್ಪೋರ್ಟ್ ದುಬಾರಿ ಆಗುತ್ತೆ, ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಇದರಿಂದ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಈ ಹಣದುಬ್ಬರವನ್ನ ಕಂಟ್ರೋಲ್ ಮಾಡೋದೇ ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ಗಳಿಗೆ ದೊಡ್ಡ ಹೆಡ್ಏಕ್, ಮುಖ್ಯವಾಗಿ ಅಮೆರಿಕದ ಫೆಡರಲ್ ರಿಸರ್ವ್ಗೆ. ಹಣದುಬ್ಬರ ಹೆಚ್ಚಾದಾಗ ಜನ ಕೈ ಬೀಸಿ ಖರ್ಚು ಮಾಡೋದನ್ನ ತಡೆಯೋಕೆ ಸೆಂಟ್ರಲ್ ಬ್ಯಾಂಕ್ಗಳು ಬಡ್ಡಿ ದರಗಳನ್ನ ಈಗಲೇ ಕಮ್ಮಿ ಮಾಡಲ್ಲ, ಇನ್ನು ಸಾಕಷ್ಟು ಕಾಲ ಹೈ ರೇಟ್ನಲ್ಲೇ ಇಡ್ತಾರೆ. ಖುದ್ದು ಅಮೆರಿಕದ ಫೆಡ್ ಮುಖ್ಯಸ್ಥ ಜೆರೋಮ್ ಪವೆಲ್ ಅವರೇ ಮುಂದಿನ ಆರ್ಥಿಕ ಪರಿಸ್ಥಿತಿ ಕತ್ತಲಲ್ಲಿ ಬಾಣ ಬಿಟ್ಟಂಗಾಗ ಹೋಗಿದೆ ಅಂತ ಹತಾಶೆಯಿಂದ ಹೇಳ್ತಿದ್ದಾರೆ. ಹಣದುಬ್ಬರವೇ ನಮ್ಮ ಮುಂದಿರೋ ದೊಡ್ಡ ಚಾಲೆಂಜ್ ಅಂತ ಹೇಳ್ತಿದ್ದಾರೆ. ಅಮೆರಿಕದಲ್ಲಿ ಬಡ್ಡಿ ದರ ಜಾಸ್ತಿ ಇದ್ದಷ್ಟು ಚಿನ್ನದ ರೇಟ್ ಪಾತಾಳಕ್ಕೆ ಕುಸಿಯುತ್ತೆ. ಇದು ಎಕನಾಮಿಕ್ಸ್ ನ ಬೇಸಿಕ್ ರೂಲ್. ಪ್ರಾಫಿಟ್ ಬುಕಿಂಗ್ ಗೇಮ್, ಬಂಗಾರ ಮಾರಾಟಕ್ಕಿಟ್ಟ ಕುಬೇರರು. ಇದು 4ನೇ ಅತಿ ದೊಡ್ಡ ಕಾರಣ. ದೊಡ್ಡ ಇನ್ವೆಸ್ಟರ್ಸ್ ಆಡ್ತಾ ಇರೋ ಪ್ರಾಫಿಟ್ ಬುಕಿಂಗ್ ಗೇಮ್. ಸ್ನೇಹಿತರೆ, 2025 ವರ್ಷ ಚಿನ್ನದ ಪಾಲಿಗೆ ಸುವರ್ಣ ಯುಗನೇ ಆಗಿತ್ತು. ಕಳೆದ ವರ್ಷ ಚಿನ್ನದ ಬೆಲೆ ಬರೋಬ್ಬರಿ 64% ರೈಸ್ ಆಗಿತ್ತು, 64% ಇನ್ 1 ಇಯರ್. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಡೇಟಾ ಪ್ರಕಾರ ಚಿನ್ನ ಕಳೆದ ವರ್ಷ 53 ಸಲ ಆಲ್ ಟೈಮ್ ಹೈ ಟಚ್ ಮಾಡಿತ್ತು. ಗೋಲ್ಡ್ ETF ಗಳಿಗೆ ಸುಮಾರು $89 ಬಿಲಿಯನ್ ದುಡ್ಡು ಬಂದಿತ್ತು. ಜಾಗತಿಕ ಡಿಮಾಂಡ್ 5,000 ಟನ್ ಕ್ರಾಸ್ ಆಗಿತ್ತು. ಯಾವಾಗ ಅಮೆರಿಕದಲ್ಲಿ ಬಡ್ಡಿ ದರಗಳು ಹೆಚ್ಚಾಗೋ ಮುನ್ಸೂಚನೆ ಸಿಕ್ಕಿದ್ವು, ಆಗ ಕಡಿಮೆ ರೇಟ್ಗೆ ಚಿನ್ನವನ್ನು ಕೊಂಡು ಹೆವಿ ಪ್ರಾಫಿಟ್ಸ್ ಅಲ್ಲಿ ಕೂತ್ಕೊಂಡಿದ್ದಂತಹ ಇನ್ವೆಸ್ಟರ್ಸ್ ಇನ್ನು ರೇಟ್ ಡೌನ್ ಇನ್ನೆಷ್ಟು ಹೋಗುತ್ತೆ, ಪೀಕ್ಗೆ ಹೋಗ್ಬಿಟ್ಟಿದೆ, ಇನ್ನೇನಿದ್ರು ಕೂಡ ಫ್ಲಾಟ್ ಇರ್ಬೋದು ಅಥವಾ ಬೀಳ್ಬೋದು, ಅದ್ರ ಬದಲು ಈಗಲೇ ಮಾರ್ಬಿಟ್ಟು ಲಾಭವನ್ನ ಪರ್ಮನೆಂಟ್ ಮಾಡ್ಕೊಳ್ಳೋಣ, ಲಾಸ್ ಆಗದಂಗೆ ಕೈನ ಕಾಯಬೇಕು, ಲಾಭವನ್ನ ಫಿಕ್ಸ್ ಮಾಡ್ಕೊಂಡ್ಬಿಡೋಣ, ಪ್ರಾಫಿಟ್ ಬುಕಿಂಗ್ ಮಾಡೋಣ ಅಂತ ಹೇಳಿ ಮಾರಕ್ ಶುರು ಮಾಡಿದ್ರು ಪ್ರಾಫಿಟ್ ನಲ್ಲಿ ಇದ್ದಾಗಲೇ. ಜೊತೆಗೆ ಷೇರುಪೇಟೆಯಲ್ಲಿ ಲಾಸ್ ಆದಾಗ ಬ್ರೋಕರ್ಸ್ ಮಾರ್ಜಿನ್ ಕಾಲ್ ಮಾಡ್ತಾರೆ. ಅಂದ್ರೆ ನಿಮ್ಮ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಕಮ್ಮಿ ಇದೆ, ತಕ್ಷಣ ಕ್ಯಾಶ್ ಹಾಕಿ ಅಂತಾರೆ. ಆಗ ಹೂಡಿಕೆದಾರರು ತಮ್ಮ ಬಳಿ ಲಾಭದಲ್ಲಿದ್ದ ಚಿನ್ನವನ್ನ ಮಾರಿ ಆ ಕ್ಯಾಶ್ ಅನ್ನು ತಂದು ಷೇರುಪೇಟೆಗೆ ಕಟ್ತಾರೆ. ಈಗ ಆಲ್ರೆಡಿ ಕಮೋಡಿಟಿ ಫಂಡ್ಗಳಿಂದ ಕೇವಲ ಒಂದು ವಾರದಲ್ಲಿ $5.9 ಬಿಲಿಯನ್ ಹಣ ಹೊರ ಹೋಗಿದೆ. 2018 ನಂತರ ಆಗಿರೋ ಅತಿ ದೊಡ್ಡ ಔಟ್ಫ್ಲೋ ಇದು. ಹೀಗೆ ಒಂದೇ ಸಮನೆ ಎಲ್ಲರೂ ಚಿನ್ನ ಮಾರಾಟ ಮಾಡ್ತಿರೋದ್ರಿಂದ ಚಿನ್ನದ ಸಪ್ಲೈ ಜಾಸ್ತಿ ಆಗಿ ರೇಟ್ ಬಿದ್ದು ಹೋಗಿದೆ. ಅಲ್ಲದೆ ಚಿನ್ನದ ರೇಟ್ ಆಲ್ರೆಡಿ ಪ್ರೈಸ್ಡ್ ಇನ್ ಆಗಿದೆ. ಅಂದ್ರೆ ಬಿಕ್ಕಟ್ಟು ಶುರುವಾಗುತ್ತೆ ಅನ್ನೋ ಸುಳಿವು ಮಾರ್ಕೆಟ್ಗೆ ಮೊದಲೇ ಇತ್ತು. ಹೀಗಾಗಿ ಆರಂಭದ ದಿನಗಳಲ್ಲೇ ಚಿನ್ನದ ಬೆಲೆ ಏರಿಕೆ ಆಗಿ ಹೋಗಿತ್ತು. ಅಲ್ಲಿಗೆ ಯುದ್ಧದ ಇಂಪ್ಯಾಕ್ಟ್ ಎಷ್ಟಾಗಬೇಕಿತ್ತು ಅಷ್ಟು ಆಗಿ ಹೋಗಿದೆ. ಆ ರಿಸ್ಕ್ ಅನ್ನ ಮಾರ್ಕೆಟ್ ಆಲ್ರೆಡಿ ಅರಗಿಸ್ಕೊಂಡಾಗಿದೆ. ಭಾರತದಲ್ಲಿ ಬಿಕೋ ಅಂತಿದೆ ಬಂಗಾರದ ಮಾರ್ಕೆಟ್. ದುಬೈ ಕಥೆ ಏನು? ಇನ್ನು ಕಡೆದಾಗಿ ಗ್ಲೋಬಲ್ ಮಾರ್ಕೆಟ್ ಜೊತೆಗೆ ನಮ್ಮ ಭಾರತ ಮತ್ತು ದುಬೈ ಮಾರ್ಕೆಟ್ ನಲ್ಲಿ ಏನಾಗ್ತಿದೆ ಅಂತ ಕೂಡ ಕ್ವಿಕ್ ಆಗಿ ನೋಡೋಣ. ಮೊದಲನೇದಾಗಿ ಇಂಡಿಯಾ. ನಮ್ಮ ದೇಶದಲ್ಲಿ ಜನವರಿ ತಿಂಗಳಲ್ಲೇ ಬರೋಬ್ಬರಿ $12.07 ಬಿಲಿಯನ್ ಮೌಲ್ಯದ ಚಿನ್ನ ಇಂಪೋರ್ಟ್ ಆಗಿದೆ. ಡಿಸೆಂಬರ್ ನಲ್ಲಿ ಇದು ಕೇವಲ $4.13 ಬಿಲಿಯನ್ ಇತ್ತು. ಅಂದ್ರೆ ನಮ್ಮ ಜುವೆಲ್ಲರ್ಸ್ ಬಳಿ ಈಗ ಗೋಡೌನ್ ತುಂಬಾ ಸ್ಟಾಕ್ ಇದೆ. ಆದ್ರೆ ಕಳೆದ ವರ್ಷ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ರಿಂದ ಗ್ರಾಹಕರು ಈಗ ಸುಖ ಸುಮ್ಮನೆ ಚಿನ್ನ ತಗೊಳ್ತಾ ಇಲ್ಲ. ಲೋಕಲ್ ಮಾರ್ಕೆಟ್ ನಲ್ಲಿ ರಿಟೇಲ್ ಡಿಮಾಂಡ್ ಬರೋಬ್ಬರಿ 75% ಕುಸಿದು ಹೋಗಿದೆ. ಹೀಗಾಗಿ ಡಿಮಾಂಡ್ ಇಲ್ಲದೆ ಲೋಕಲ್ ಟ್ರೇಡರ್ಸ್ ತಮ್ಮ ಬಳಿ ಇರೋ ಸ್ಟಾಕ್ ಕ್ಲಿಯರ್ ಮಾಡೋಕೆ ಚಿನ್ನದ ಮೇಲೆ ಪ್ರತಿ ಔನ್ಸ್ಗೆ $75 ರಿಂದ $80 ವರೆಗೂ ಭಾರಿ ಡಿಸ್ಕೌಂಟ್ ಕೊಡ್ತಿದ್ದಾರೆ. ಇನ್ನೊಂದ್ ಕಡೆ ಜಾಗತಿಕ ಚಿನ್ನದ ಹಬ್ಬ ಆಗಿರೋ ದುಬೈ ಕಥೆ. ದುಬೈನಲ್ಲೂ ಕೂಡ ಲಂಡನ್ ಬೆಂಚ್ ಮಾರ್ಕ್ ಬೆಲೆಗಿಂತ $10 ರಿಂದ $30 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಆದ್ರೆ ಭಾರತೀಯರು ಅಲ್ಲಿಂದ ಈ ಅಗ್ಗದ ಚಿನ್ನವನ್ನ ತರಕ ಆಗ್ತಾ ಇಲ್ಲ. ಕಾರಣ ಅಲ್ಲಿ ಯುದ್ಧ, ವಿಮಾನ ಸಂಚಾರದ ಅಡಚಣೆ, ಸಪ್ಲೈ ಚೈನ್ ಕಟ್. 10 ದಿನಗಳಿಂದ ಚಿನ್ನ ಲಾಕ್ ಆಗಿದೆ. ಬಂಗಾರದ ಭವಿಷ್ಯವೇನು, ಮುಂದೇನಾಗಬಹುದು? ಗ್ಲೋಬಲ್ ಫೋರ್ಕಾಸ್ಟ್ ಅಥವಾ ಭವಿಷ್ಯವಾಣಿಯನ್ನು ನೋಡುವುದಾದ್ರೆ ರಾಯ್ಟರ್ಸ್ ಪೋಲ್ ಪ್ರಕಾರ 2026 ಸರಾಸರಿ ಚಿನ್ನದ ಬೆಲೆ $4,746 ಆಸುಪಾಸಲ್ಲಿ ಇರುತ್ತೆ. ಆದ್ರೆ JP ಮಾರ್ಗನ್ ಅಂತ ಬೃಹತ್ ಸಂಸ್ಥೆಗಳು 2026 ಅಂತ್ಯದ ವೇಳೆಗೆ ಚಿನ್ನ ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. $6,300 ಮುಟ್ಟೋ ಟಾರ್ಗೆಟ್ ಸೂಚನೆಯನ್ನ ಕೊಟ್ಟಿವೆ.
ಇದರರ್ಥ ಸದ್ಯದ ಪರಿಸ್ಥಿತಿಯಲ್ಲಿ ಡಾಲರ್ ಮತ್ತು ಬಾಂಡ್ ಈಲ್ಡ್ಸ್ಯಿಂದಾಗಿ ಚಿನ್ನದ ಬೆಲೆಯಲ್ಲಿ ವಿಪರೀತ ಏರಿಳಿತ ಆಗ್ಬೋದು, ಬೆಲೆ ಇಳಿಬಹುದು. ಆದರೆ ಮೀಡಿಯಂ ಮತ್ತು ಲಾಂಗ್ ಟರ್ಮ್ನಲ್ಲಿ ಚಿನ್ನದ ಟ್ರೆಂಡ್ ಮತ್ತೆ ರಿಕವರಿ ಕಡೆಗೆ ಹೋಗಿ ಮೇಲಕ್ಕೆ ಹೋಗಬಹುದು ಅಂತ ಹೇಳ್ತಿದ್ದಾರೆ. ನಮ್ಮ ಭಾರತದ ಕಾಂಟೆಕ್ಸ್ ನಲ್ಲಿ ಹೇಳೋದಾದ್ರೆ, ಈಗ ಬಿದ್ದಿರೋ ಬೆಲೆ ಕೆಲವರ ಪಾಲಿಗೆ ತುಂಬಾ ದಿನದಿಂದ ಕಾಯ್ತಾ ಇದೆ, ಮದುವೆಗೋಸ್ಕರ ವೇಟ್ ಮಾಡ್ತಾ ಇದ್ವಿ, ಏರಿಕೆ ಆಗ್ಬಿಟ್ಟಿದೆ, ತಗೊಳ್ಳೇಬೇಕು ಚಿನ್ನ, ಬಟ್ ಏರ್ಬಿಟ್ಟಿದೆ ತುಂಬಾ, ಅಯ್ಯೋ ದುಬಾರಿ ಆಯ್ತಲ್ಲ ಅಂತ ಕಾಯ್ತಿರೋರಿಗೆ ಇದೊಂದು ಒಳ್ಳೆ ಎಂಟ್ರಿ ಪಾಯಿಂಟ್ ಇರಬಹುದು. ಬಟ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಡಿಸಿಷನ್ ಇದು. ಬಟ್ ಚಿನ್ನ ತಗೊಳ್ಳೇಬೇಕು, ಮದುವೆ ಹತ್ರ ಬಂದ್ಬಿಟ್ಟಿದೆ, ಅಯ್ಯೋ ದುಬಾರಿ ಆಯ್ತಲ್ಲ ಅಂತ ಕಾಯ್ತಿರೋರಿಗೆ ಇನ್ನೊಂಚೂರು ಕಮ್ಮಿ ಪ್ರೈಸ್ ನಲ್ಲಿ ಡಿಸ್ಕೌಂಟ್ ರೇಟ್ ನಲ್ಲಿ ಸಿಗುತ್ತೆ ಅಷ್ಟೇ. ಈಗ ಹೂಡಿಕೆದಾರರಾಗಿದ್ರು ಕೂಡ ಅಷ್ಟೇ. ಆದ್ರೆ ಮೈಂಡಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ, ಬಂಗಾರ ಈಗ ಅಗ್ಗ ಆಗಿಲ್ಲ, ಬದಲಾಗಿ ಆಕಾಶದಲ್ಲಿದ್ದ ಬೆಲೆ ಸ್ವಲ್ಪ ಕೆಳಗೆ ಬಂದಿದೆ ಅಷ್ಟೇ. ನಮ್ಮಲ್ಲೀಗ ಹಬ್ಬಗಳ ಸೀಸನ್ ಬೇರೆ, ಯುಗಾದಿ, ಗುಡಿ ಪಡ್ವಾ ಅಂತ ಸಾಲು ಸಾಲು ಹಬ್ಬಗಳು. ಸಾಮಾನ್ಯವಾಗಿ ಟೈಮ್ನಲ್ಲಿ ಚಿನ್ನಕ್ಕೆ ಭಾರಿ ಡಿಮಾಂಡ್ ಇರುತ್ತೆ. ಮದುವೆ ಸೀಸನ್ ಕೂಡ ಹೌದಲ್ವಾ, ಎಲ್ಲ ತಗೊಳ್ತಾರೆ ಆ ಟೈಮ್ನಲ್ಲಿ, ಅವರಿಗೆಲ್ಲ ಒಂದು ಅವಕಾಶ ಆಗ್ಬೋದು. ಈ ಬಗ್ಗೆ ನಿಮಗೆ ಅನಿಸುತ್ತೆ? ಪೂರ್ಣ ಮಾಹಿತಿಯನ್ನು ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಕೆಲವೊಂದು ವಿಚಾರ ತುಂಬಾ ಟೆಕ್ನಿಕಲ್ ಆಯ್ತು, ಅರ್ಥ ಆಗಿಲ್ಲ ಅಂತ ಹೆಚ್ಚಿನವ್ರಿಗೆ ಅರ್ಥ ಆಗಿರುತ್ತೆ. ಯಾರಿಗಾದ್ರೂ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡಿ ಸ್ನೇಹಿತರೆ, ನಾವು ತುಂಬಾ ಬಿಡಿಸಿನೇ ಎಕ್ಸ್ಪ್ಲೇನ್ ಮಾಡಿದ್ವಿ, ಮತ್ತೊಮ್ಮೆ ನೋಡಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್,